ಹಾಯ್ ಫ್ರೆಂಡ್ಸ್, ನೀವು ಇದನ್ನೆಲ್ಲ ನೋಡಿರ್ತೀರಾ. ಇದು ರಾಮ್ ಅಡಿಕೆ ಅಂತ ಹೇಳ್ತೀವಿ ನಾವು. ನಾರ್ಮಲ್ ಅಡಿಕೆಗಿಂತ ಸೈಜಲ್ಲಿ ದೊಡ್ಡ ಇರುತ್ತೆ, ನೋಡ್ಬೋದು ಆಯಿತಾ. ಇದನ್ನು ಏನು ಸಿಪ್ಪೆ ಇರುತ್ತೆ ನೋಡಿ, ಅದನ್ನು ತಿನ್ಬೋದು ಅಂತ ಹೇಳ್ತಾರೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡಿಲ್ಲ, ಇದು ಬಿದ್ದಿದ್ದು ಒಣಗೋಗಿತ್ತು. ನೋಡ್ಬೋದು ಹೇಗಿದೆ ಅಂತ. ಈ ಥರ ಇರುತ್ತೆ ನೋಡಿ. ಸಿಪ್ಪೆ ಸ್ವಲ್ಪ ಕೊಳತೋಗಿದೆ ನೋಡಿ. ಇವಾಗ ಇದು ಹಾರ್ಡ್ ಶೆಲ್ ಇದೆ, ಇದನ್ನು ಒಳಗಡೆ ಅಡಿಕೆ ಇರುತ್ತೆ. ಇವಾಗ ಇದನ್ನು ಒಡಿಬಹುದು ನಾವು. ಇವಾಗ ಇದನ್ನು ಒಡೆದು ನೋಡೋಣ ಹೇಗಿರುತ್ತೆ ನೋಡಿ. ಹೀಗಿರುತ್ತೆ. ಈ ಥರ ಒಣಗಿದ ನಂತರ ಈ ಥರ ಸಿಪ್ಪೆ ಸುಲಿಯೋಕ್ಕೆ ಬರುತ್ತೆ. ಬಟ್ ಇದು ಒಡೆಯೋಕ್ಕೆ ಏನಾದರೂ ಕತ್ತಿ ಅಥವಾ ಏನಾದರೂ ಹಾರ್ಡ್ ಥಿಂಗ್ನ ಯೂಸ್ ಮಾಡಬೇಕು. ಇವಾಗ ಇದನ್ನು ಒಡೆದು ನೋಡೋಣ. ಇದು ನೋಡಿ, ಇದು ಒಡೆದ ನಂತರ ಒಳಗಡೆ ಹೇಗಿರುತ್ತೆ ಅಂತ ನೋಡಿ. ನಾರ್ಮಲ್ ಅಡಿಕೆ ಥರನೇ ಇರುತ್ತೆ, ಬಟ್ ಸೈಜಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ದೊಡ್ಡ ಇರುತ್ತೆ, ನೋಡ್ಬೋದು. ಫುಲ್ ಅಡಿಕೆ ಎಷ್ಟು ದೊಡ್ಡ ಹಾಕುತ್ತೆ ಅಂತ, ಫುಲ್ ದೊಡ್ಡ ಇರುತ್ತೆ ನೋಡಿ. ಇದನ್ನು ಐ ಥಿಂಕ್ ಮಾರಾಟ ಮಾಡಲ್ಲ ಅನಿಸುತ್ತೆ. ಬಿಕಾಸ್ ಯಾವ ಕಡೆ ಎಲ್ಲೂ ಜಾಸ್ತಿ ಮರ ಇರಲ್ಲ. ಯಾವುದಾದ್ರೂ ತೋಟದಲ್ಲಿ ಒಂದು ಮರ ಅಥವಾ ಹೀಗಿರುತ್ತೆ ಅಷ್ಟೇ.